ನೋಡೋಣ. ಒಂದು 10-15 ನಿಮಿಷ ಇರಿ, ಜಾಸ್ತಿ ಹೊತ್ತಿರೋಕ್ಕೂ ಒಳ್ಳೆಯದೇ, ಅರಿಶಿನೂ ಒಳ್ಳೆಯದೇ, ಮತ್ತು ಆಲೋವೆರಾ ಜೆಲ್ಲು ಅಷ್ಟೇ. ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಮಂಗುಗೆ ಏನನ್ನ ರಿಸಲ್ಟ್. ಫ್ರೆಂಡ್ಸ್, ಹಚ್ಕೊಂಡು ತೊಳ್ಕೊಬಂದಿದ್ದೀನಿ. ಸಾಫ್ಟಾಗಿ ಅನಿಸುತ್ತೆ ಮುಖ. ಅಂದರೆ ಆಲೋವೆರಾ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ. ಚಾರ್ಜಿಂಗ್ ಹಾಕಬೇಕು ಏನೋ ಗೊತ್ತಿಲ್ಲ. ನೋಡಿ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ. ಹಲೋ ಫ್ರೆಂಡ್ಸ್, ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. 4:45 ಆಯಿತು ಇವತ್ತು. ಫ್ರೆಂಡ್ಸ್, ಇದು ನಾನು 3 ದಿನದಿಂದ ನೀರು ರೆಡಿ ಮಾಡಿದ್ದೀನಿ. ಫ್ರಿಜ್ಜಲ್ಲಿ ಇಕ್ಕಿದ್ದೆ. ರಾತ್ರಿಯೇ ರೆಡಿ ಮಾಡಬೇಕಾಗಿತ್ತು, ರಾತ್ರಿ ಮಾಡಿಲ್ಲ. ಹೊಸ್ದಾಗಿ ನೋಡೋರಿಗೆ ವ್ಲಾಗು ದಿನ ನೋಡೋರ್ಗೆ ಮಾತ್ರ ಅರ್ಥ ಆಗಿರುತ್ತೆ, ಆದರೆ ಹೊಸ್ದಾಗಿ ನೋಡಿರೋರ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಇದು ಅಕ್ಕಿ ನೀರು. ಅಕ್ಕಿ ತೊಳೆದು 12 ಅವರು ನಾವು ದೋಸೆಗೆ ಹೆಂಗೆ ನೆನೆಸಿಕ್ಕಿರ್ತೀರಿ, ಅಂದರೆ ಅದು ಉದ್ದಿನಬೇಳೆ ಎಲ್ಲ ಹಾಕಿರ್ತೀರಿ. ಬರೀ ಅಕ್ಕಿ 12 ಅವರು ನೆನೆಸಿಕ್ಕಿದ್ದೆ. ಆಮೇಲೆ ಅದನ್ನು ಮಾರನೇ ದಿನ ನೀರನ್ನ ಸಪ್ರೇಟ್ ಮಾಡಿ ನೀರನ್ನ 24 ಗಂಟೆ ನಿಕ್ಕಬೇಕು, 24 ಅವರು. ಆಮೇಲೆ ಇದನ್ನು ಮುಂದಿನ ದಿನ ಈ ನೀರಲ್ಲಿ ಮುಖಕ್ಕೆ ಹಚ್ಕೋಬೇಕು ಒಂದು 10-15 ನಿಮಿಷ. ಆಮೇಲೆ 2ನೇ ದಿನ ತೋರಿಸ್ತೀನಿ ಬನ್ನಿ ಏನೇನು ಹಾಕಬೇಕು ಅಂತ. ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಇದು 2 ಸ್ಪೂನು ನೀರು ಹಾಕ್ಕೋಬೇಕು, ಅಕ್ಕಿ ನೀರು. ಇದು ಸ್ಮೆಲ್ ಬಂದಿರುತ್ತೆ, ಸ್ಮೆಲ್ ಬಂದ್ರೇ ಚೆನ್ನಾಗಿರೋದು. ನೋಡಿ, 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೋಡಿ, ಆಲೋವೆರಾ ಜೆಲ್ಲು. ಆಲೋವೆರಾ ಜೆಲ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೋಡಿ, ಗಂಧ ನಾನು ತಗೊಬಂದೆ. ನೀವು ಗಂಧದ ಅಂಗಡಿಯಲ್ಲಿ ಸಿಗುತ್ತೆ, ತಗೊಬನ್ನಿ. ನೋಡಿ, ಗಂಧದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅರಿಶಿನ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಒಂದೇ ದಿನಕ್ಕಾಗಲ್ಲ, 3-4 ದಿನಕ್ಕೆ ಆಗುತ್ತೆ. ಮಾಡಿ ನಾವು ಫ್ರಿಜ್ಜಲ್ಲಿ ಇಕ್ಕೋಬೋದು. ಅಂದರೆ ಅಕ್ಕಿ ನೀರು ನೆನೆಸಿಕ್ಕಿದಿರಲ್ಲ, ಇದನ್ನು ಒಂದಿನ ಹಚ್ಕೋಬೇಕು. ಆಮೇಲೆ ಮತ್ತೆ ಒಂದಿನ ಇದನ್ನು ಕ್ರೀಮ್ನ ರೆಡಿ ಮಾಡಿರ್ತೀರಲ್ಲ, ಅದನ್ನು ಒಂದಿನ ಹಚ್ಕೋಬೇಕು. ನಾನು ಯೂಟ್ಯೂಬಲ್ಲಿ ಯಾರು ಮಾಡಿರೋರನ್ನ ನೋಡಿ ಮಾಡ್ತಾಯಿದ್ದೀನಿ. ನೋಡೋಣ ರಿಸಲ್ಟ್ ಹೆಂಗೆ ಬರುತ್ತೋ. ಅವ್ರು ಹೇಳಿದ್ರು ಪಕ್ಕ. ಏನಕ್ಕೆ ಗೊತ್ತಾ ಫ್ರೆಂಡ್ಸ್, ಇದು ಮಂಗು ಹೋಗುತ್ತೆ ಅಂತ ಹೇಳಿದ್ದಾರೆ. ಟ್ರೈ ಮಾಡ್ತೀನಿ, ನೋಡೋಣ. ಹೆಂಗಾಗುತ್ತೆ ಅಂತ ನೋಡ್ತೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಟ್ರೈ ಮಾಡಿಬಿಟ್ಟು ಹೇಳ್ತೀನಿ 2 ವಾರ ಆದಮೇಲೆ ಹೆಂಗಾಗುತ್ತೆ ಅಂತ. ಫ್ರೆಂಡ್ಸ್, ನೋಡಿ, ಕಲಿಸ್ಕೊಂಡಿದ್ದೀನಿ. ಮುಖ ನೀಟಾಗಿ ತೊಳೆದು ಇಕ್ಕೋಬೇಕು, ಏನೂ ಹಚ್ಚಬಾರ್ದು. ನಾನು ಬರೀ ನೀರಲ್ಲಿ ತೊಳ್ಕೊಬಂದಿದ್ದೀನಿ. ನೋಡಿ, ಅಕ್ಕಿ ನೀರು, ನೀರು ಒಂದಿನ, ಇದು ಬೇರೆ ಒಂದಿನ. ಇದು ಹಚ್ಚಿದಾಗ ಅದು ಹಚ್ಬೇಡ್ರಿ, ಇದು ಹಚ್ಚಿ ನೋಡೋಣ. ಹಚ್ಕೊಂಡು ಸಿಗ್ತೀನಿ ಮತ್ತೆ ಫ್ರೆಂಡ್ಸ್. ನೋಡಿ, ಹಚ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ಇರಿ, ಜಾಸ್ತಿ ಹೊತ್ತಿರೋಕ್ಕೆ ಹೋಗ್ಬೇಡಿ. ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಯಾಕಂದರೆ ಎಲ್ಲ ಮನೆಯಲ್ಲಿರೋದೆ. ಮತ್ತು ಗಂಧನೂ ಒಳ್ಳೆಯದೇ, ಅರಿಶಿನೂ ಒಳ್ಳೆಯದೇ, ಮತ್ತು ಆಲೋವೆರಾ ಜೆಲ್ಲು ಅಷ್ಟೇ ಒಳ್ಳೆಯದೇ. ಎಲ್ಲ ಒಳ್ಳೆಯದೇ. ಅಕ್ಕಿ ನೀರು ಅಷ್ಟೇ ಮನೆಯಲ್ಲೇ ನಾವು ತಯಾರು ಮಾಡಿರೋದು. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂದ್ಕೊತೀನಿ. ಪ್ರಯತ್ನ ಪಡಬೇಕಷ್ಟೇ. ನೋಡೋಣ, 2 ವಾರ ನಾನು ಟ್ರೈ ಮಾಡ್ತೀನಿ ಹೆಂಗಾಗುತ್ತೆ ಅಂತ. ಚೆನ್ನಾಗಾದರೆ
ರಿಸಲ್ಟು ಓಕೆ. ಓಕೆ ಫ್ರೆಂಡ್ಸ್, ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ. ಇದು ನೋಡೋಣ ಹೆಂಗಾಗುತ್ತೆ ಅಂತ. ನೀವು ಯಾರನ್ನ ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಮಂಗುಗೆ ಏನನ್ನ ರಿಸಲ್ಟ್ ಗೊತ್ತಿದ್ದರೆ ಹೇಳಿ, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಹಚ್ಕೊಂಡು ತೊಳ್ಕೊಬಂದಿದ್ದೀನಿ. ಅಂದರೆ ಚೆನ್ನಾಗಿ ಅನಿಸುತ್ತೆ, ಸಾಫ್ಟಾಗಿ ಅನಿಸುತ್ತೆ ಮುಖ. ಅಂದರೆ ಆಲೋವೆರಾ ಗಂಧ ಎಲ್ಲ ಸಾಫ್ಟಾಗಿರುತ್ತಲ್ಲ. ನೆನ್ನೆನೂ ಅಷ್ಟೇ ಅಕ್ಕಿ ನೀರಲ್ಲಿ ಒರೆಸ್ಕೊಂಡಿದ್ದೆ, ಚೆನ್ನಾಗಿ ಅನ್ನಿಸ್ತು. ನೋಡೋಣ, ಒಂದು ವಾರ ಟ್ರೈ ಮಾಡೋಣ, ಚೆನ್ನಾಗಾದರೆ ನೋಡೋಣ. ಇದು ಹೋಗುತ್ತೇನೋ 2 ವಾರ. ಅವ್ರು ಹೇಳಿದ್ದು 2 ವಾರ ಟ್ರೈ ಮಾಡಿ ಅಂತ. ನೋಡೋಣ. ಫ್ರೆಂಡ್ಸ್, ಇವಾಗ ಮತ್ತೆ ನಾನು 6:30 ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ. ಹಾಗಲಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಹಾಗಲಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದು ಹಾಗಲಕಾಯಿ ಗೊಜ್ಜು ಶೇರ್ ಮಾಡಿದ್ದೀನಿ, ಆದ್ರೂ ಹೊಸ ವ್ಯೂವರ್ಸ್ಗೆ ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಇದು ಹಾಗಲಕಾಯಿ ಗೊಜ್ಜಿಗೆ ಈರುಳ್ಳಿ ಚಿಕ್ಕವಾದರೆ 2 ತಗೊಳ್ಳಿ. ಚಿಕ್ಕವಾದರೆ 3 ತಗೊಳ್ಳಿ. ಟೊಮಟ ಚಿಕ್ಕವಾದರೆ 2 ಸಾಕು. ನಾನು 3 ತಗೊಂಡಿದ್ದೀನಿ. ಹಾಗಲಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೆಳ್ಳುಳ್ಳಿ ಸ್ವಲ್ಪ ಬಿಡಿಸ್ಕೋಬೇಕು, ಜಜ್ಕೋಬೇಕು. ಅಷ್ಟೊತ್ತಿಗೆ ಇದು ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ತೋರಿಸ್ತೀನಿ. ಹಾಗಲಕಾಯಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡಿ. ಹಾಗಲಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ವಿಸಿಲ್ಗೆ ಇಕ್ಬೇಕು, ತೋರಿಸ್ತೀನಿ. ಫ್ರೆಂಡ್ಸ್, ಇದು ಸ್ವಲ್ಪ ಫ್ರೈ ಆಗೋಷ್ಟಕ್ಕೆ ನಾವು ಬೆಳ್ಳುಳ್ಳಿ ಬಿಡಿಸಿ ಜಜ್ಕೊಳ್ಳೋಣ. ನೋಡಿ, ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಜಜ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೋಗ್ಬಿಡಿ. ಮೆಣಸಿನ್ಕಾಯಿ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಖಾರದ ಪುಡಿ ಬೇಕಾಗಿಲ್ಲ, ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಮಿಕ್ಸಿಂಗ್, ಖಾರದ ಪುಡಿ ಸಾಂಬಾರು ಪುಡಿ ಮಿಕ್ಸಿಂಗ್ ಇದ್ದರೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಸಾಂಬಾರು ಪುಡಿನೇ ಟೇಸ್ಟ್ ಇರೋದು. ಇದುವಾಗ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಣ ಹಾಗಲಕಾಯಿ ಫ್ರೈ ಆಗೋಷ್ಟೊತ್ತಿಗೆ. ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗಲಕಾಯಿ ಫ್ರೈ ಆಗಿದೆ. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಏನಕ್ಕೆ ಅಂತ ಅಂದ್ಕೊಬಿಡಿ, ಕುಕ್ಕರಲ್ಲೇ ಮಾಡೋದು, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಹೊಸ ವ್ಯೂವರ್ಸ್ಗೋಸ್ಕರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 2-3 ಸಾರಿ ವಿಡಿಯೋ ಹಾಕಿದ್ದೀನಿ. ಹೆಂಗೂ ಮಾಡ್ತಾ ಇದ್ದೀನಲ್ಲ, ಹೆಂಗೂ ವ್ಲಾಗಲ್ಲಿ ಬಂದ್ಬಿಡ್ಲಿ ಅಂದ್ಬಿಟ್ಟು ಇದು ವಿಡಿಯೋನು ತೋರಿಸ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಒಂಚೂರು ಕಸರೆ ಇರಲ್ಲ ಫ್ರೆಂಡ್ಸ್, ಒಂದು ಸಾರಿ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಬೋದು. ಟೊಮೆಟೊ ಈರುಳ್ಳಿ ಕಟ್ ಮಾಡ್ಕೊಳೋದು, ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿಕೊಳ್ಳೋದು. ನೋಡಿ, ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡಿಕೊಂಡು ಟೊಮೆಟೊ ಕಟ್ ಮಾಡಿಕೊಂಡು ವಿಸಿಲ್ಗೆ ಇಕ್ಬಿಡೋದು ಅಷ್ಟೇ. ಒಗ್ಗರಣೆ ಮಾಡಿ ವಿಸಿಲ್ಗೆ ಇಕ್ಕೋದು. ತುಂಬ ಈಸಿಯಾಗಿ ಮಾಡ್ಬೋದು. ತಪ್ಪಲೆಯಲ್ಲಿ ಮಾಡಿದ್ರೆ ತುಂಬ ಟೈಮು ಹಿಡಿಯುತ್ತೆ, ಜಾಸ್ತಿ ವೇಸ್ಟು. ಈ ಥರ ಕುಕ್ಕರಲ್ಲಿ ಮಾಡಿದ್ರೆ 2 ವಿಸಿಲ್ ಸಾಕು, ಬೆಂದೋಗುತ್ತೆ, ಬೇಗನೂ ಬೆಂದೋಗುತ್ತೆ. ಗೊಜ್ಜು ಥರ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿ, ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡು, ಹಸಿಮೆಣಸಿನ್ಕಾಯಿ ನೀವು ಬೇಕು ಅಂದರೆ ಹಾಕ್ಕೋಬೋದು, ನಾನು ಹಾಕಲ್ಲ. ಇದಕ್ಕೆ ಸಾಂಬಾರು ಪುಡಿ ಖಾರದ ಪುಡಿನೇ ಟೇಸ್ಟ್ ಕೊಡೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಆಮೇಲೆ ಟೊಮೆಟೊ ಹಾಕ್ಕೊಂಡು, ಟೊಮೆಟೊಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಹಾಗಲಕಾಯಿ ಹಾಕ್ಕೊಂಡು 2 ವಿಸಿಲ್ಗೆ ಇಟ್ಟಿದ್ರೆ ಹಾಗಲಕಾಯಿ ಗೊಜ್ಜು ರೆಡಿ. ಈರುಳ್ಳಿ ಬೇಗ ರೋಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. 2 ವಿಸಿಲ್
ಟೊಮೆಟೊ ಹಾಕ್ಕೊಂಡಿದ್ದೀನಿ ನೋಡಿ. ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊಗೆ ಉಪ್ಪು, ಅರಿಶಿನ, ಮತ್ತು ಸಾಂಬಾರು ಪುಡಿ 1.5 ಸ್ಪೂನ್ ಹಾಕೊಳ್ಳಿ. ಸಾಂಬಾರು ಪುಡಿ ಖಾರ ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗಲಕಾಯಿ ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಇದು ನೋಡಿ ಹಾಗಲಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗಲಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಅರ್ಧ ಲೋಟದಷ್ಟು, ಅರ್ಧ ಲೋಟ ಅಂದರೆ ಜಾಸ್ತಿ ದೊಡ್ಡ ಲೋಟದಲ್ಲ, ಟೀ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿ ಸಾಕು. ನೀರು ಹಾಕಿ ಇವಾಗ ಮಿಕ್ಸ್ ಮಾಡಿ ವಿಸಿಲ್ಗೆ 2 ವಿಸಿಲ್ಗೆ ಇಕ್ಕಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇದು ವಿಸಿಲ್ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರುತ್ತೆ. ಕಸರೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಓಕೆ ಫ್ರೆಂಡ್ಸ್, ಇದು ವಿಸಿಲ್ಗೆ ಇಟ್ಬಿಟ್ಟು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಹಾಗಲಕಾಯಿ ಗೊಜ್ಜು ಹೆಂಗೆ ಮಾಡಿದೆ ತೋರಿಸ್ತೀನಿ ಬನ್ನಿ. ನೋಡಿ 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 ಎಷ್ಟು ಸೂಪರಾಗಿ ಬಂದಿದೆ. ಎಣ್ಣೆ ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಮಿಕ್ಸ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಲೈಟ್ ಹಾಕ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಯಾಕೋ ಕತ್ಲು ಇಲ್ಲಿ ಈ ಕಬೋರ್ಡ್ ಇದೆಯಲ್ಲ, ಮೇಲೆ ಕಬೋರ್ಡು, ಅದು ಇಲ್ಲಿ ಬೆಳಕು ಬೀಳುತ್ತೆ, ಅದಕ್ಕೆ ಕತ್ಲು ಕಾಣಿಸ್ತೈತೆ. ಹೋಗುಮ ಇರು ಫ್ರೆಂಡ್ಸ್, ಚಾರ್ಜರ್ ಕಾಯಿಲೆ ಎತ್ಕೊ ಬರ್ತೀನಿ. ಫ್ರೆಂಡ್ಸ್, ಇದು ಯಾಕೋ ಲೈಟೇ ಬರ್ತಾಯಿಲ್ಲ. ಅಲ್ಲಿ ಕಿಚನ್ನಲ್ಲಿ ಮಿಕ್ಸಿದು ಕನೆಕ್ಷನ್ ಕಿತ್ಬಿಟ್ಟು ಹಾಕಿದೆ, ಅದನ್ನು ಹಾಕೋಕ್ಕೆ ಆಗಿಲ್ಲ. ಅದಕ್ಕೆ ಇಲ್ಲಿ ಹಾಲಲ್ಲಿ ಹಾಕಿದ್ದೀನಿ ನೋಡಿ. ಇದು ಆನ್ ಆಗಿದೆ, ಚಾರ್ಜಿಂಗ್ ಹಾಕಬೇಕು ಏನೋ ಗೊತ್ತಿಲ್ಲ. ಇದು ಲೈಟೇ ಆನ್ ಆಗ್ತಾಯಿಲ್ಲ. ಅಯ್ಯೋ, ಏನಾಯಿತು? ಗೊತ್ತಿಲ್ಲ ಏನಾಯ್ತೋ, ಲೈಟ್ ಬರ್ತಾಯಿಲ್ಲ. ಏನಾಯಿತು ಲೈಟ್ ಬರ್ತಾಯಿಲ್ಲ. ಇದು ಆನ್ ಮಾಡೋದು, ಇದು 3 ಕಲರ್ ಚೇಂಜ್ ಮಾಡೋದು. ಫ್ರೆಂಡ್ಸ್, ಇಲ್ಲಿ ಚೆನ್ನಾಗಿದೆ ಲೈಟಿಂಗು. ಇಲ್ಲಿಗೆ ಎತ್ಕೊ ಬಂದು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸೂಪರಾಗಿರುತ್ತೆ. ಇದು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ. ಹಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ವಾವ್, ಘಮ ಘಮ ಅಂತ ಇದೆ. ಬೆಂದೋಗಿರುತ್ತೆ. ಸೂಪರ್ ಸಾಫ್ಟಾಗಿ ಬೆಂದೋಗಿದೆ. ಓಕೆ ಫ್ರೆಂಡ್ಸ್, ಇದಕ್ಕೆ ಚಪಾತಿ ಮಾಡ್ಕೊತೀನಿ ನಾನು. ಅವರಿಗೆ ಪಲಾವ್, ಮಧ್ಯಾಹ್ನ ಮಾಡಿರೋ ಪಲಾವ್ ಇದೆ, ಪಲಾವೇ ತಿಂತಾರೆ. ಕೃತಿಕಾಗಿ ಮಾತ್ರ ಚಪಾತಿ. ಅವಳು ಪಲಾವ್ ಒಂದ್ಸಾರಿ ತಿನ್ನೋದೇ ಕಡಿಮೆ. ನಾನು ಅದಕ್ಕೆ ಪಾರ್ಕ್ಸ್ಗೆ ಪಲಾವೇ ಮಾಡಲ್ಲ. ನೆಲ್ಲು ವಾಪಸ್ ಎತ್ಕೊ ಬಂದ್ಬಿಡ್ತಾಳೋ ತಿಂದಿಲ್ಲ ಅಂತ
ನನಗೂ ಬೇಜಾರು, ಮಕ್ಕಳು ಊಟ ತಿಂದೀರ ವಾಪಸ್ ಎತ್ಕೊಬಂದರೆ ನನಗೂ ಬೇಜಾರು. ಅದಕ್ಕೆ ಮಧ್ಯಾಹ್ನ ಟೈಮು ಮನೇಲಿ ಇದ್ದಾಗ ಪಲಾವ್ ಮಾಡ್ತೀನಿ, ಅಂದರೆ ಎಲ್ಲರೂ ಮನೇಲಿದ್ದಾಗ. ಮಧ್ಯರಾತ್ರಿಗೆ ಇವಾಗ ನೋಡಿ ಪಲಾವ್ ಇಷ್ಟೊಂದಿದೆ. ಯಜಮಾನ್ರನ್ನು ಕೇಳಿದೆ, ಪಲಾವೇ ತಿಂತೀನಿ ಅಂದರು. ಈ ಗೊಜ್ಜಿಗೆ ನಮಗೆ ಚಪಾತಿ ಹಿಟ್ಟು ಐತೆ ಫ್ರಿಜ್ಜಲ್ಲಿ ಇಸ್ಕಿಕ್ಕಿರೋದು. ನೆನ್ನೆನ ಯಾವಾಗ ಇಕ್ಕದೆ, ಮೊನ್ನೆ ಇಕ್ಕಿದ್ದು, ಅದೇ ಎತ್ಕೊಂಡು ಇವಾಗ 3 ಚಪಾತಿ ಆದರೆ ಸಾಕು. ಎಷ್ಟಿದೆ ನೋಡೋಣ ಬನ್ನಿ. ಇವತ್ತು ಬಿಗ್ ಬಾಸು ನೋಡಬೇಕು, ಸೂಪರಾಗಿದೆ, ನೋಡಲೇಬೇಕು. ಫ್ರೆಂಡ್ಸ್, ಚಪಾತಿ ಹಿಟ್ಟೈತೆ, 4 ಚಪಾತಿ ಆಗುತ್ತೆ. ನನಗೆ 2 ಚಪಾತಿ, ಚಿಕ್ಕವಳಿಗೆ 2 ಚಪಾತಿ. ಚಿಕ್ಕವಳು ಪಲಾವ್ ತಿನ್ನಲ್ಲ ಪಾಪ, ಅವಳಿಗೆ ಚಿಕ್ಕಾದರೆ ಇಷ್ಟಿಷ್ಟಾದರೆ 2 ಸಾಕು. ನನಗೆ 2, ನಾನು ಇದ್ರ ಜೊತೆಗೆ ಪಲಾವ್ ಸ್ವಲ್ಪ ತಿಂತೀನಿ. ಹಾಂ, ಅದು ಕವರ್ ಕೀಳ್ಬೇಡ ಬಂಗಾರಿ. ಆಯಿತು, ಕೊಡ್ತೀನಿ, ಚಪಾತಿ ಮಾಡ್ಕೊಡ್ತೀನಿ ಅದ್ರ ಕೈಗೆ. ಓಕೆ ಫ್ರೆಂಡ್ಸು, ಇನ್ನು ಟಿ ವಿ ನೋಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ವೀಡಿಯೋನೇ ಮರೆತುಬಿಡ್ತೀನಿ. ಈ ವಿಡಿಯೋನ ಇವತ್ತು ಚಿಕ್ಕ ಟಿವಿ ಸೌಂಡ್ ಕಡಿಮೆ ಇಕ್ಕು ಬೋನಾ 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 ಕಾಪಿರೈಟ್ ಬಂದ್ಬಿಡುತ್ತೆ ಫ್ರೆಂಡ್ಸ್. ಮತ್ತೆ ನಾನು ಮ್ಯೂಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು. ಇಷ್ಟು ಕಷ್ಟಪಟ್ಟು ಮಾತಾಡಿ ವಿಡಿಯೋ ಮಾಡಿದ್ದೀನಿ, ಮತ್ತೆ ಸೌಂಡ್ ಬಂದರೆ ಕಾಪಿರೈಟ್ ಬರುತ್ತೆ. ಓಕೆ, ಇನ್ನು ಎಷ್ಟು ಟೈಮ್ ಅಂದರೆ ಟೈಮ್ 7:45, 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 8:15ಗೆ ಚಪಾತಿ ರೆಡಿ ಆಗುತ್ತೆ. 9 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಟ್ಟು ಬಿಗ್ ಬಾಸ್ ನೋಡೋಕ್ಕೆ ಕೂತ್ಕೊಬಿಡ್ಬೇಕು. ಓಕೆ ಫ್ರೆಂಡ್ಸು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.